ಜೈ ಹಿಂದ್. ನೋಡ್ರಿ, ನಾ ಸಮ್ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಏನಪ್ಪಾ ಅಂತಂದ ಹೇಳಿದ್ರ ನಾನು ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ರೆಕಾರ್ಡೆಡ್ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೊ ರೆಕಾರ್ಡ್ ಮಾಡ್ಬಿಟ್ಟು, ಬಟ್ ಅದ್ರ ಸೇಮ್ ಅದೇ ತರ ಇರುತ್ತೆ, ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಫಸ್ಟ್ ಕ್ವಶನ್ ಏನಂತಂದ ಹೇಳಿದ್ರೆ ಆನ್ಸರ್ ಅನ್ನ ಕಮೆಂಟ್ ಹಾಕ್ರಿ, ಕಂಪಲ್ಸರಿ. ಸೊ ಇವಾಗ ನಾನು ಏನಂತಂದ್ರೆ ಡೈರೆಕ್ಟ್ ಆಗಿ ಲೈವ್ ಇರ್ಲಿಲ್ಲ ಅಂತ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ, ಸೇಮ್ ಲೈವ್ ತರನ ಮಾಡ್ತೀನಿ. ಸೊ ಫಸ್ಟ್ ಗೆ ಆನ್ಸರ್ ಅನ್ನ ಏನಂತಂದ ಹೇಳಿದ್ರೆ ಕಮೆಂಟ್ ಅಲ್ಲಿ ಹಾಕ್ರಿ. ಕಮೆಂಟ್ ಹಾಕಿದ ನಂತರ ಏನಪ್ಪಾ ಅಂತಂದ ಹೇಳಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ಲಿಯರ್ ಎಲ್ರಿಗೂ? ಸೊ ಇಲ್ಲಿ ನೋಡ್ರಿ, ಫಸ್ಟ್ ಏನಂತಂದ ಹೇಳಿದ್ರೆ ಕ್ವಶನ್ ಅನ್ನ ಓದ್ರಿ. ನಿಮ್ದು ಟೋಟಲ್ ಏನಂತಂದ ಹೇಳಿದ್ರೆ ಸೈನ್ಸ್ 15 ಕ್ವಶನ್ಸ್ ಒಳಗಡೆ ಎಷ್ಟು ಕರೆಕ್ಟ್ ಆಗ್ತಾವು ಅಂತ ನೋಡ್ರಿ. ನಿನ್ನೆ ಏನಪ್ಪಾ ಅಂತಂದ ಹೇಳಿದ್ರೆ GK ಒಳಗಡೆ ಎಷ್ಟು ಕರೆಕ್ಟ್ ಆಗ್ಯಾವ, ಅದಾದ ನಂತರ ಇವಾಗ ಎಷ್ಟು ಕರೆಕ್ಟ್ ಆಗ್ತಾವ ಅಂತಂದ ಹೇಳಿ ಸೊ ನೀವೇನಪ್ಪಾ ಅಂತಂದ ಹೇಳಿದ್ರೆ ಪ್ರಾಪರ್ ಆಗಿ ಚೆಕ್ ಮಾಡ್ಕೊಬೇಕು. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ ನೀವು ಕರೆಕ್ಟ್ ಆಗಿ ನೋಡಿದ್ರಿಯಪ್ಪ ಅಂತಂದ ಹೇಳಿದ್ರೆ ಅಬ್ಸರ್ವ್ ಮಾಡ್ರಿ. ಸೊ ಫಸ್ಟ್ ಕ್ವಶನ್ ಏನೈತೆ, ನ್ಯಾಚುರಲ್ ರಿಸೋರ್ಸ್ ಆಫ್ ಎನರ್ಜಿ ಅಂತಂದ ಐತೆ. ಸೊ ಇಲ್ಲಿ ಏನ್ ಕೆಳಗಡೆ ಏನ್ ಕೊಟ್ಟಿದಾನ, ಬ್ಯಾಟ್ರಿ ಅಂತ ಕೊಟ್ಟಿದಾನ, ಇಲೆಕ್ಟ್ರಿಸಿಟಿ ಅಂತ ಕೊಟ್ಟಿದಾನ, ಫ್ರಿಕ್ಷನ್ ಅಂತ ಕೊಟ್ಟಿದಾನ, ಸನ್ ಅಂತ ಕೊಟ್ಟಿದಾನ. ಸೊ ನಿಮ್ಗೆ ಕರೆಕ್ಟ್ ಯಾವ್ದು ಆನ್ಸರ್ ಐತಿ ಆ ಆಪ್ಷನ್ ಅನ್ನ ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಮೊದ್ಲು ಹಾಕ್ರಿ. 16 ಅಂತಂದ್ ಹಾಕ್ರಿ, ಅದ್ರ ಕೆಳಗಡೆ ಆಪ್ಷನ್ ಅನ್ನ ಹಾಕ್ರಿ. ಯಾರ್ಯಾರು ಆಪ್ಷನ್ ಹಾಕ್ತಿರಿ, ಯಾರ್ಯಾರು ಆಪ್ಷನ್ ಹಾಕಂಗಿಲ್ಲ, ಕಮೆಂಟ್ ಯಾರು ಮಾಡಂಗಿಲ್ಲ, ಎಲ್ಲಾನು ಏನಂತಂದ ಹೇಳಿ ನಾನು ನೋಡ್ಕೊಂತೀನಿ. ನಾಳೆ ಬಂದಿರುತ್ತೆ ನಿಮ್ಗೆ. ಹಾ, ಯಾರು ಹಾಕಂಗಿಲ್ಲ, ಪ್ರಾಪರ್ ಆಗಿ ಮೆದು ಮಾಡಂಗಿಲ್ಲ, ಕ್ಲಾಸಿಂದ ಎಕ್ಸಿಟ್ ಮಾಡಿಬಿಡ್ತಾನೆ. ಸುಮ್ನೆ ಎದಕ್ ಬೇಕು ನೀವೆಲ್ಲ? ಆ ನ್ಯಾಚುರಲ್ ರಿಸೋರ್ಸ್ ಯಾವುದೇ ಥಿಂಗ್ ಅನ್ನ ತಗೊಳ್ರಿ, ನ್ಯಾಚುರಲ್ ಸೋರ್ಸ್ ಯಾವುದೇ ಆಗಿರ್ಬೋದು, ಎನರ್ಜಿಗೆ ಯಾವ್ದು ಅಂತ ಕ್ವಶನ್ ಕೇಳಿದಾರ. ಸೊ ಇಲ್ಲಿ ನೋಡ್ರಿ, ಬ್ಯಾಟ್ರಿ. ಬ್ಯಾಟ್ರಿ ಅಂತಂದೈತೆ. ಬ್ಯಾಟ್ರಿ ಅಂತಂದ್ ಹೇಳಿದ್ರೆ ನೋಡ್ರಿ, ಯಾವ್ದಿ ಬ್ಯಾಟ್ರಿ ಅಂತಂದ್ ಹೇಳಿದ್ರೆ ನಾವು ಎಲ್ಲಿ ಅದು ಮೊಬೈಲ್ದಾಗ ಯೂಸ್ ಮಾಡ್ತೀವಿ, ಅಥವಾ ಟ್ರ್ಯಾಕ್ಟರ್ ಯೂಸ್ ಮಾಡ್ತೀವಿ, ಅಥವಾ ಬೇರೆ ಟ್ರಕ್ ಗಳಲ್ಲಿ ಯೂಸ್ ಮಾಡ್ತೀವಿ, ಆ ತರ ಬ್ಯಾಟ್ರಿ. ಇದು ನ್ಯಾಚುರಲ್ ಆಗಿ ಯಾವಾಗ್ಲೂ ಇರುತ್ತನ್ರಿ? ಇಲ್ಲ. ಸೊ ಇದಕ್ಕೆ ಏನ್ ಮಾಡ್ಬೇಕು ನಾವು, ಇಲೆಕ್ಟ್ರಿಸಿಟಿ ಕೊಡ್ಬೇಕಂದ್ರೆ ಇದು ನ್ಯಾಚುರಲ್ ಅಲ್ಲ. ಅಂದ್ರೆ ನಾವು ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡ್ಬೇಕಾಗತ್ತೆ ಅದಕ್ಕೆ. ಕ್ಲಿಯರ್? ಅದಾದಂದ್ರೆ ಇಲೆಕ್ಟ್ರಿಸಿಟಿ ನೋಡ್ರಿ, ಇಲೆಕ್ಟ್ರಿಸಿಟಿ ಅಂದ್ರೆ ಏನ? ಸೊ ನಾವೇನಪ್ಪಾ ಅಂತಂದ್ ಹೇಳಿದ್ರೆ ಫ್ಯಾನ್ ಗಳಿಂದ ಏನಂತಂದ್ ಹೇಳಿದ್ರೆ ಇಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಜಲಪಾತಗಳಿರ್ತಾವ, ಜಲಪಾತಗಳಿಂದ, ಆನೆಕಟ್ಟುಗಳಿಂದ ಇಲೆಕ್ಟ್ರಿಸಿಟಿಯನ್ನ ಬಿಡುಗಡೆ ಮಾಡ್ತೀವಿ. ಬಟ್ ಅದು ಇದು ಕೂಡ ಏನಂತಂದ್ ಹೇಳಿದ್ರೆ ನ್ಯಾಚುರಲ್ ಅಲ್ಲ. ಫ್ರಿಕ್ಷನ್ ಅನ್ನೋದೇನ? ಘರ್ಷಣೆ ಅಂತಂದ್ ಹೇಳ್ತೀವಿ. ಒಂದ್ ಕೈ ಇನ್ನೊಂದ್ ಕೈಗೆಲ್ಲ ನೀವು ತಿಕ್ಕಿರಿ ಅಂತಂದ್ ಹೇಳಿದ್ರೆ ಅದು ಘರ್ಷಣೆ ಅಂತ ಹೇಳ್ತೀವಿ. ಸೊ ಒಂಥರ ಬಿಸಿ ಬಿಸಿ ಆಗತ್ತ, ಅದು ಎನರ್ಜಿ ಪ್ರೊಡ್ಯೂಸ್ ಆದಂಗ ಆಗತ್ತ. ಬಟ್ ಆದ್ರೆ ಎಲ್ಲದಕ್ಕೂ ಇದೇ ರೀಸನ್ ಏನ್? ಇವಾಗ ಏನೇ ಯಾವ್ದೋ ಒಂದ್ ಶಕ್ತಿ ತಗೊಂಡ್ರಿ, ಸೊ ಅದಕ್ಕಿದ್ದ ಕಾರಣ ಅಲ್ಲ. ನಮ್ಗ ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ ಸನ್ ಅಂತಂದ್ ಹೇಳ್ತೀವಿ, ಸೂರ್ಯ ಅಂತಂದ್ ಹೇಳ್ತೀವಿ. ಸೂರ್ಯ. ಈಗ ನೀವು ನೋಡಿರ್ಬೋದು, ಸೂರ್ಯ ಇರ್ತಾನ, ಸೂರ್ಯನ ಬಿಸಿಲು, ಸೂರ್ಯನ ಬಿಸಿಲು, ಬಿಸಿಲು ಅಂತಂದ್ ಹೇಳ್ತೀವಿ, ಅಥವಾ ಬೆಳಕು ಅಂತಂದ್ ಹೇಳ್ತೀವಿ. ನಾವು ಲೋಕಲ್ ಬಿಸಿಲು ಅಂತಂದ್ ಹೇಳ್ತೀವಿ, ಬೆಳಕು ಅಂತಂದ್ ಹೇಳ್ತೀವಿ. ಸೂರ್ಯನ ಬೆಳಕಿನಿಂದ ಏನೇನೆಲ್ಲ ಆಗುತ್ತ? ಸೂರ್ಯನ ಬೆಳಕೇನಪ್ಪಾ ಅಂತಂದ್ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತಿದ್ದೀನಿ ನಾನು. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಎಲೆಗಳ ಮೇಲೆ ಬಂದ್ ಬೀಳುತ್ತ. ಸೊ ಎಲೆಗಳಲ್ಲಿ ಏನಂತಂದ್ ಹೇಳಿದ್ರೆ ಆಹಾರ ತಯಾರಾಗತ್ತ. ಈ ಆಹಾರವನ್ನ ಏನಂತಂದ್ ಹೇಳಿದ್ರೆ ಪ್ರಾಣಿಗಳು ತಿಂತಾವ. ಸೊ ಈ ಕೆಲವೊಂದು ಪ್ರಾಣಿಗಳನ್ನ ದೊಡ್ಡ ದೊಡ್ಡ ಪ್ರಾಣಿಗಳು ತಿಂತಾರ, ಮನುಷ್ಯರು ತಿಂತಾರ. ಹಿಂಗೇನಂತಂದ್ ಹೇಳಿದ್ರೆ ಎಲ್ಲಾ ಕಡೆಗೆ ಏನಂತಂದ್ ಹೇಳಿದ್ರೆ ಎನರ್ಜಿ ಟ್ರಾನ್ಸ್ಫರ್ ಆಗಿಡುತ್ತ. ಇಲ್ಲಿಂದ ಇದಕ್ಕೆ ರೀಸನ್, ಮೇನ್ ರೀಸನ್ ಯಾರಪ್ಪಾ ಅಂತಂದ್ ಹೇಳಿದ್ರೆ ಸೂರ್ಯ ಅಂತಂದ್ ಹೇಳ್ತೀವಿ. ಸೊ ನಿಮ್ಗೆ ಎಕ್ಸ್ಟ್ರಾ ಇನ್ನೊಂದು ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸೂರ್ಯನ ಬೆಳಕು ಭೂಮಿಗೆ ಬಂದು ತಲುಪಲು ತಗೊಳ್ಳುವಂತಹ ಸಮಯ ಎಷ್ಟು ಅಂತಂದ್ ಹೇಳಿ. ಸೊ ಮೆಸೇಜ್ ಹಾಕ್ರಿ, ಎಷ್ಟು ಸಮಯ ತಗೊಳುತ್ತಾ ಭೂಮಿಯಿಂದ ಅಂದ್ರೆ ಸೂರ್ಯನಿಂದ ಭೂಮಿಗೆ ಬಂದ್ ಬೆಳಕು ತಲುಪಕ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನ್ ಹೇಳಿದಿನಪ್ಪಾ ಅಂತಂದ್ ಹೇಳಿದ್ರೆ ಸೂರ್ಯನಲ್ಲಿ ಅತಿ ಹೆಚ್ಚು ಯಾವ ಅನಿಲಗಳು ಕಂಡು ಬರ್ತಾವ ಅಂತಂದ್ ಹೇಳಿದ್ರೆ ಹೈಡ್ರೋಜನ್ ಮತ್ತು ಹೀಲಿಯಂ ಅಂತಂದ್ ಹೇಳ್ತೀವಿ. ಹೈಡ್ರೋಜನ್ ಮತ್ತು ಹೀಲಿಯಂ ಅನ್ನೋ ಎರಡು ಅನಿಲಗಳು ಜಾಸ್ತಿ ಕಂಡು ಬರ್ತಾವ. ಸೊ ಇಲ್ಲಿ ಎಷ್ಟು ತಗೊಳತ್ತಪ್ಪ ಅಂತಂದ್ ಹೇಳಿದ್ರೆ 8.12 ಸೆಕೆಂಡ್ ಅಂತಂದ್ ಹೇಳ್ತೀವಿ. 8.12 ಸೆಕೆಂಡ್, 8 ನಿಮಿಷ 12 ಸೆಕೆಂಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಟೈಮ್ ಅನ್ನ ತಗೊಳತ್ತ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ, 17 ಕ್ವಶನ್. ವೆನ್ ಅ ಮೂವಿಂಗ್ ಅ ಟ್ರೈನ್, ವೆನ್ ಅಂತಂದ್ ಹೇಳಿದ್ರೆ ಯಾವಾಗ? ಸೊ ಮೂವಿಂಗ್ ಅ ಟ್ರೈನ್ ಅಂತಂದ್ ಹೇಳಿದ್ರೆ ಚಲಿಸುತ್ತಿರುವ ರೈಲು, ಚಲಿಸುತ್ತಿರುವ ರೈಲು ಅಂತಂದ್ ಹೇಳ್ತೀವಿ. ಸ್ಟಾಪ್ ಸಡನ್ಲಿ. ಸೊ ಸಡನ್ ಆಗಿ ಏನಂತಂದ್ ಹೇಳಿದ್ರೆ ಸ್ಟಾಪ್ ಆಯ್ತು ಅಂತಂದ್ ಹೇಳಿದ್ರೆ ಅ ಮ್ಯಾನ್ ಟೆಂಡ್ಸ್ ಟು ಫಾಲ್ ಅಂತಂದ್ ಹೇಳಿ. ಸೊ ಇವಾಗ ನೀವು ನೋಡಿರ್ಬೋದು, ಈಗ ಸಿಂಪಲ್ ಆಗಿ ಹೇಳ್ತೀನಿ, ನೀವು ಆಮೇಲೆ ಆನ್ಸರ್ಸ್ ಗಳನ್ನ ಹೇಳ್ರಿ. ಸೊ ಈ ತರ ಟ್ರೈನ್ ಮೂವ್ ಆಗ್ತಿರುತ್ತೋ ಅಥವಾ ಬಸ್ ಮೂವ್ ಆಗ್ತಿರುತ್ತೋ, ಬಸ್ ಅಥವಾ ಟ್ರೈನ್ ಅಂತಂದ್ ಯಾವ್ದಾದ್ರು ಅನ್ಕೊಳ್ರಿ. ಸೊ ಇದೇನಂತಂದ್ ಹೇಳಿದ್ರೆ ಮುಂದ್ಗಡೆ ಮೂವ್ ಆಗ್ತಿರುತ್ತೆ. ಇಲ್ಲಿ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಬ್ಬ ಮನುಷ್ಯ ನಿಂತ್ಕೊಂಡಿರ್ತಾನೆ, ಇಲ್ಲ ನೀವ ನಿಂತ್ಕೊಂಡಿರ್ತೀರಿ. ಸೊ ಕೈ ಹಿಡ್ಕೊಂಡು ಎಲ್ಲೋ ಸಪೋರ್ಟ್ ಹಿಡ್ಕೊಂಡು ನಿಂತ್ಕೊಂಡಿರ್ತೀರಿ. ಇದು ಸಡನ್ ಆಗಿ ಏನಂತಂದ್ ಹೇಳಿದ್ರೆ ಮೂವ್ ಆಗೋದು, ಸಡನ್ ಆಗಿ ಸ್ಟಾಪ್ ಮಾಡ್ರು ಅಂತಂದ್ ಹೇಳಿದ್ರೆ ನೀವೇನಾಗ್ತಿದ್ರಿ, ನೀವೇನ್ ಮಾಡ್ತೀರಿ? ಸೊ ಹಿಂದಕ್ ಬೀಳ್ತಿರೋ ಅಥವಾ ಮುಂದಕ್ ಬೀಳ್ತೀರಿ? ಸರ್ ಮುಂದಕ್ ಬೀಳ್ತೇವ್ರಿ. ಸೊ ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮೆನ್ ಟೆನ್ಸ್ ಟು ಫಾಲ್. ಫಾಲ್ ಅಂತಂದ್ ಹೇಳಿದ್ರೆ ಬೀಳುವುದು. ಯಾವ ಕಡೆ ಬೀಳ್ತೀರಿ? ಫಾರ್ವರ್ಡ್ ಅಂತಂದ್ ಹೇಳ್ತೀವಿ. ಫಾರ್ವರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮುಂದಕ್ ಬೀಳ್ತೀರಿ, ಅದಕ್ಕೆ ಹೇಳ್ತೀವಿ ಅಂದ್ರೆ ಫಾರ್ವರ್ಡ್ ಅಂತಂದ್ ಹೇಳ್ತೀವಿ. ಇದಕ್ಕೆ ಎದಕ್ ಕಾರಣ ಏನಂತಂದ್ ಹೇಳಿದ್ರೆ, ಈಗ ಬಸ್ ಅಂತ ಅನ್ಕೊಡ್ರಿ, ಇದು ಬಸ್, ಇದು ಟೈರ್. ಬಸ್ ಏನಂತಂದ್ ಹೇಳಿದ್ರೆ ಸಡನ್ ಆಗಿ ಏನಂತಂದ್ರೆ ಸ್ಟಾಪ್ ಆಗುತ್ತೆ. ಇದು ಯಾವಾಗ ಸ್ಟಾಪ್ ಆಗುತ್ತಾ ಅವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ ಕಾಲುಗಳು ಕೂಡ ಏನಂತಂದ್ ಹೇಳಿದ್ರೆ ಸಡನ್ ಆಗಿ ಸ್ಟಾಪ್ ಆಗುತ್ತೆ.
ಬಟ್ ಅದ್ರ ಬಾಡಿಯಲ್ಲಿ ಏನಂತಂದ್ ಹೇಳಿದ್ರೆ ಆಲ್ರೆಡಿ ಚಲಿಸುತ್ತಿರುವ ಒಂದು ಎನರ್ಜಿ ಇರುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಇನ್ನರ್ಷಿಯಾ ಅಂತಂದ್ ಹೇಳ್ತೀವಿ. ಇನ್ನರ್ಷಿಯಾ. ಸೊ ನ್ಯೂಟನ್ ಅನ್ನ ಒಂದನೇ ನಿಯಮದ ಪ್ರಕಾರ ಏನಂತಂದ್ ಹೇಳಿದ್ರೆ ಇನ್ನರ್ಷಿಯಾ ಇರೋದ್ರಿಂದ ಸೊ ನಾವೇನಂತಂದ್ರೆ ಸ್ವಲ್ಪ ಮೂವ್ ಆಗಿ ಸ್ಟಾಪ್ ಮಾಡ್ತೀವಿ. ಸೊ ಇದ್ರ ಡೇ ಟು ಡೇ ಲೈಫ್. ಸೊ ಇದ್ರ ಮೇಲೆ ನಾನು ವಿಡಿಯೋ ಕೂಡ ಏನಂತಂದ್ ಹೇಳಿದ್ರೆ ನಿಮ್ಗೆ ಹಾಕಿದ್ದೆ. ಸೊ ಎಷ್ಟು ಜನ ನೋಡಿದ್ರು ಅಂತ ಗೊತ್ತಿಲ್ಲ. ಸೊ ಇವಾಗೂ ಕೂಡ ಏನಂತಂದ್ ಹೇಳಿದ್ರೆ ನ್ಯೂಟನ್ ಒಂದನೇ ನಿಯಮ, ಎರಡನೇ ನಿಯಮ, ಮೂರನೇ ನಿಯಮ ಹಾಕ್ತೀನಿ. ಸೊ ಅವುಗಳನ್ನೇನಪ್ಪಾ ಅಂತಂದ್ ಹೇಳಿದ್ರೆ ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಸೊ ಇದು 17th ಕ್ವಶನ್. ನೆಕ್ಸ್ಟ್ ನೋಡ್ರಿ 18th ಕ್ವಶನ್. ಸೊ 18th ಕ್ವಶನ್ ಏನಿದೆ, ರೇಬೀಸ್. ರೇಬೀಸ್ ಅನ್ನೋದೊಂದೇನಪ್ಪಾ ಅಂತಂದ್ ಹೇಳಿದ್ರೆ ರೋಗ. ಸೊ ಈ ರೋಗ ಯಾವ ಕಾರಣದಿಂದ ಬರುತ್ತಾ ಅಂತ ಕ್ವಶನ್ ಕೇಳಿದಾನ. ಸೊ ರೇಬೀಸ್ ಅನ್ನೋ ರೋಗ ಯಾವ ಕಾರಣದಿಂದ ಬರುತ್ತಾ? ಡಾಗ್ ಬೈಟ್ ಅಂತಂದೈತಿ. ಅಂದ್ರೆ ಡಾಗ್ ಬೈಟ್ ಅಂತಂದ್ ಹೇಳಿದ್ರೆ ನಾಯಿ ಕಡಿಯೋದ್ರಿಂದ. ಸೊ ಅನ್ಹೈಜಿನಿಕ್ ಫುಡ್ ಅಂತಂದ್ ಹೇಳಿದ್ರೆ ಪ್ರಾಪರ್ ಫುಡ್ ಅಲ್ಲ, ಕೆಟ್ಟದಾಗಿರೋ ಫುಡ್ ತಿನ್ನೋದ್ರಿಂದ. ಕಂಟ್ಯಾಮಿನೇಟೆಡ್ ವಾಟರ್ ಅಂತಂದ್ ಹೇಳಿದ್ರೆ ಸೊ ಕೊಳಚೆ ನೀರೆಲ್ಲ ಮಿಕ್ಸ್ ಆಗಿರುವಂತಹ ಒಂದು ಕಂಟ್ಯಾಮಿನೇಟೆಡ್ ವಾಟರ್, ನೀರ್ ಸರಿ ಇರಂಗಿಲ್ಲ ಅದರಿಂದ. ಆಮೇಲೆ ಪೊಲ್ಯೂಷನ್ ಅಂತಂದ್ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತೈತೆ. ಸೊ ವಾತಾವರಣ ಏನಂತಂದ್ ಹೇಳಿದ್ರೆ ಪರಿಸರ ಮಾಲಿನ್ಯ ಅಂತಂದ್ ಹೇಳ್ತೀವಿ. ಪೊಲ್ಯೂಷನ್ ಅಂತಂದ್ ಹೇಳಿದ್ರೆ ಮಾಲಿನ್ಯದಿಂದ. ಸೊ ರೇಬೀಸ್ ಅನ್ನೋ ರೋಗ ಯಾವ್ದ್ರಿಂದ ಬರುತ್ತಪ್ಪ ಅಂತಂದ್ ಹೇಳಿದ್ರೆ ನಾಯಿ ಕಡಿತದಿಂದ ಬರುತ್ತ. ನಾಯಿ ಕಡಿತ. ಸೊ ಒಂದ್ಸರಿ ಎಲ್ಲಾದ್ರೂ ಹುಚ್ಚು ನಾಯಿ ಕಡಿತಪ್ಪ ಅಂತಂದ್ ಹೇಳಿದ್ರೆ ರೇಬೀಸ್ ರೋಗ ಬರುತ್ತ. ಆ ಪರ್ಸನ್ ಏನಂತಂದ್ ಹೇಳಿದ್ರೆ ನೀರಿಗೆ ಹೆದರ್ತಾನ. ಸೊ ನೀರ್ ಕಂಡ್ರೆ ಏನಂತಂದ್ ಹೇಳಿದ್ರೆ ಭಯ ಪಡ್ತಾನ. ಸೊ ಅದು ಏನಂತಂದ್ ಹೇಳಿದ್ರೆ ರೇಬೀಸ್ ರೋಗ. ಸೇಮ್ ನಾಯಿ ತರ ಮಾಡ್ತಾನ. ಬಾಯಿ ತೆಗಿಯೋದಾಗ್ಲಿ, ಸೊ ಬಾಯಿಂದ ಏನಂತಂದ್ ಹೇಳಿದ್ರೆ ಒಂಥರ ಸೋರುವುದಾಗ್ಲಿ, ಪ್ರತಿಯೊಂದು ಏನಂತಂದ್ ಹೇಳಿದ್ರೆ ನಾಯಿ ತರ. ಇವನ್ ಮಾತಾಡೋದು ಕೂಡ ಏನಂತಂದ್ ಹೇಳಿದ್ರೆ ನಾಯಿ ಬೊಗಳಿರೋ ತರ, ಆ ತರ ಒಂದು ರೋಗ ಬರುತ್ತ, ರೇಬೀಸ್ ರೋಗ ಅಂತಂದ್ ಹೇಳ್ತೀವಿ. ಸೊ ತುಂಬಾ ಏನಂತಂದ್ ಹೇಳಿದ್ರೆ ಕೇರ್ಫುಲ್ ಆಗಿರ್ಬೇಕು. ಸೊ ರೇಬೀಸ್ ನಾಯಿ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನ್ ಬರುತ್ತ, ರಿಕೆಟ್ಸ್ ಅಂತಂದ್ ಹೇಳಿದೀವಿ. ರಿಕೆಟ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೀವಿ. ಸೊ ರಿಕೆಟ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ವಿಟಮಿನ್ ಡಿ ಕಡಿಮೆ ಆಗೋದ್ರಿಂದ. ಇವಾಗ ನಿಮ್ಗೆ ಏನಂತಂದ್ ಹೇಳಿದ್ರೆ ಕ್ವಶನ್, ಬೇರಿ ಬೇರಿ ರೋಗ. ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಬೇರಿ ಬೇರಿ ರೋಗ. ಸೊ ಇನ್ನೊಂದ್ ಯಾವ್ದಪ್ಪಾ ಅಂತಂದ್ ಹೇಳಿದ್ರೆ ರಾತ್ರಿ ಗುರುಡುತನ. ರಾತ್ರಿ ಕುರುಡುತನ ಅಂತಂದ್ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್, ರಾತ್ರಿ ಕುರುಡುತನ. ನೈಟ್ ಬ್ಲೈಂಡ್ನೆಸ್ ಅಂತಂದ್ ಹೇಳ್ತೀವಿ ಇಂಗ್ಲಿಷ್ನ್ಯಾಗ. ನೈಟ್ ಬ್ಲೈಂಡ್ನೆಸ್ ಇದು ಬೇರಿ ಬೇರಿ ಇಂಗ್ಲಿಷ್ನ್ಯಾಗ ಕೂಡ. ಸೊ ಇದು ಯಾವ ಯಾವ ವಿಟಮಿನ್ಸ್ ಗಳು ಕಡಿಮೆ ಆಗೋದ್ರಿಂದ ಬರುತ್ತೆ ಅಂತಂದ್ ಹೇಳಿ ನನಗ ನೀವು ಮೆಸೇಜ್ ಹಾಕ್ಬೇಕು. ಇವಾಗ ನೋಡ್ತೀನಿ, ಎಲ್ಲಾರು ಚೆಕ್ ಮಾಡ್ತೀನಿ ನಾನು ಯಾರು ಹಾಕಿದಾರ ಯಾರು ಇಲ್ಲ. ನೆಕ್ಸ್ಟ್ ನೋಡ್ರಿ, ಯೂನಿವರ್ಸಲ್ ರೆಸಿಪಿಯಂಟ್ ಅಂತಂದ್ ಹೇಳ್ಬಿಟ್ಟು ಯಾವ್ದನ್ನ ಕರೀತಾರ. ಸೊ ತುಂಬಾ ಇಂಪಾರ್ಟೆಂಟ್, ಯೂನಿವರ್ಸಲ್ ರೆಸಿಪಿಯಂಟ್ ಅಂತಂದ್ ಹೇಳ್ಬಿಟ್ಟು ಸೊ ಯಾವ್ದನ್ನ ಕರೀತಾರ ಅಂತಂದ್ ಹೇಳಿ ನನಗೀಗ ಮೆಸೇಜ್ ಹಾಕಿ. ಸೊ ನಿಮ್ ಆನ್ಸರ್ ಏನು ಅಂತಂದ್ ಹೇಳಿ ಮೆಸೇಜ್ ಹಾಕ್ಬೇಕು. ಆಮೇಲೆ ನನ್ನ ಆನ್ಸರ್ ನಾನು ಹೇಳ್ತೀನಿ, ಅವಾಗ ಕರೆಕ್ಟ್ ಐತೋ ಇಲ್ಲೋ ಅಂತಂದ್ ಹೇಳಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನೋಡ್ರಿ 19ನೇದು, ಯೂನಿವರ್ಸಲ್ ರೆಸಿಪಿಯಂಟ್. ಯೂನಿವರ್ಸಲ್ ಅಂತಂದ್ ಹೇಳಿದ್ರೆ ಎಲ್ಲಾನು ಸೇರ್ಬಿಟ್ಟು, ರೆಸಿಪಿಯಂಟ್ ಅಂತ ಹೇಳಿದ್ರೆ ತಗೊಳ್ಳೋದು. ಸೊ ಅದು ಏನಂತಂದ್ ಹೇಳಿದ್ರೆ ಬ್ಲಡ್ ಒಳಗಡೆ ಹೇಳಿದಾರ. ಸೊ ಯಾವ್ದಾಗತ್ತ, AB+ ಅಂತಂದ್ ಹೇಳ್ತೀವಿ. ಯಾವ್ದಪ್ಪಾ ಅಂತಂದ್ ಹೇಳಿದ್ರೆ AB+. ಸೊ AB+ ಏನಪ್ಪಾ ಅಂತಂದ್ ಹೇಳಿದ್ರೆ ಯೂನಿವರ್ಸಲ್ ರೆಸಿಪಿಯಂಟ್ ಅಂತಂದ್ ಹೇಳ್ತಾರೆ. ಅಂದ್ರೆ ಎ ಬ್ಲಡ್ ಗ್ರೂಪ್ ಏನಂತಂದ್ ಹೇಳಿದ್ರೆ, ಈಗ ನೋಡ್ರಿ AB+, ಇವಾಗ ಒಬ್ಬ ಮನುಷ್ಯ ಇರ್ತಾನೆ AB+ ಅಂತಂದ್ ಇರ್ತಾನ. ಅವ್ನ್ ಬ್ಲಡ್ ಗ್ರೂಪ್ ಏನು AB+ ಅಂತಂದ್ ಹೇಳ್ಬಿಟ್ಟು. ಸೊ ಇವ್ನಿಗೆ ಏನಂತಂದ್ ಹೇಳಿದ್ರೆ ಎಮರ್ಜೆನ್ಸಿ ಬ್ಲಡ್ ಬೇಕಾಗಿರುತ್ತೆ. ಅವಾಗ ಏನಂತಂದ್ ಹೇಳಿದ್ರೆ ಎ ಬ್ಲಡ್ ಗ್ರೂಪ್ ಇರೋ ಮನುಷ್ಯನು ಕೊಡ್ಬೋದು. ಅದಾದ ನಂತರ ಬಿ ಬ್ಲಡ್ ಇರೋನು ಕೊಡ್ಬೋದು. ಸೊ ಅದಾದ ನಂತರ AB ಇರೋನು ಕೊಡ್ಬೋದು. ಅದಾದ ನಂತರ O ಇರೋನು ಕೊಡ್ಬೋದು. ಸೊ ಎಲ್ರು ಏನಂತಂದ್ ಹೇಳಿದ್ರೆ ಇವ್ನ್ ಕೊಡ್ಬೋದು. ಅದಕ್ಕೋಸ್ಕರ ಇವನನ್ನ ರೆಸಿಪಿಯಂಟ್, ಯೂನಿವರ್ಸಲ್ ರೆಸಿಪಿಯಂಟ್ ಅಂತ ಹೇಳ್ತೀವಿ. ಅದಾದ ನಂತರ ಇನ್ನೊಂದ್ ಬರುತ್ತಾ, ಸೊ O ನೆಗೆಟಿವ್ ಅಂತಂದ್ ಹೇಳ್ಬಿಟ್ಟು ಅದನ್ನ ಯೂನಿವರ್ಸಲ್ ಡೋನಾರ್ ಅಂತ ಕರೀತಾರೆ. ಅವ್ರ ಏನಂತಂದ್ ಹೇಳಿದ್ರೆ ಎಲ್ರಿಗೂ ಕೊಡ್ಬೋದು. ಸೊ ಎಲ್ರಿಗೂ ಏನಂತಂದ್ ಹೇಳಿದ್ರೆ ಡೊನೇಷನ್ ಮಾಡಬಹುದು, ಡೊನೇಟ್ ಮಾಡಬಹುದು ಬ್ಲಡ್ ಅನ್ನ ಅಂತಂದ್ ಹೇಳ್ತೀವಿ. ಸೊ ಯೂನಿವರ್ಸಲ್ ರೆಸಿಪಿಯಂಟ್ ಆಮೇಲೆ ಯೂನಿವರ್ಸಲ್ ಡೋನಾರ್ ಅಂತಂದ್ ಹೇಳಿ ಎರಡು ಕ್ವಶನ್ಸ್ ಗಳು ಬರ್ತಾವ. ಒಂದು ಯೂನಿವರ್ಸಲ್ ರೆಸಿಪಿಯಂಟ್ AB+, ಅದಂದ್ರೆ AB+. ಅದಾದ ನಂತರ ಯೂನಿವರ್ಸಲ್ ಡೋನಾರ್ ಅಂತಂದ್ ಹೇಳಿದ್ರೆ O ನೆಗೆಟಿವ್ ಬ್ಲಡ್ ಅನ್ನ ಹೇಳ್ತೀವಿ. ಇದು ಏನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಥಿಂಗ್ಸ್ ಗಳಾಗ್ತಾವ. ಸೊ ಇಷ್ಟೇನಂತಂದ್ ಹೇಳಿದ್ರೆ ಬ್ಲಡ್ ಗ್ರೂಪ್ ಅಲ್ಲಿ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಕೆಲವೊಂದು ವಿಷಯಗಳು ಬರ್ತಾವೆ. ಇವಾಗ ನಾನು ಕ್ವಶನ್ ಕೇಳ್ತೀನಿ, ನೀವು ಆನ್ಸರ್ ಅನ್ನ ಹೇಳ್ಬೇಕು. ಸೊ ಬ್ಲಡ್ ಅಂತ ಬಂತು ಅಂತಂದ್ ಹೇಳಿದ್ರೆ ಬ್ಲಡ್ ಅಲ್ಲಿ ಟೈಪ್ಸ್ ಬರುತ್ತಾ. ಸೊ ಆ ಟೈಪ್ಸ್ ಗಳನ್ನ ನಾನು ನಿಮ್ಗೆ ಏನಂತಂದ್ ಹೇಳಿದ್ರೆ ಇವಾಗ ಡಿಸ್ಕಷನ್ ಮಾಡ್ತೀನಿ. ಸೊ ನೋಡ್ರಿ, ಬ್ಲಡ್ ಅಂತ ಬಂತು ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಬ್ಲಡ್ ಅಂತ ಬಂತು ಅಂತಂದ್ ಹೇಳಿದ್ರೆ ಅದ್ರಲ್ಲಿ ಏನ್ ಇಂಪಾರ್ಟೆಂಟ್, ಸೊ RBC ಇಂಪಾರ್ಟೆಂಟ್ ಆಗತ್ತ, WBC ಇಂಪಾರ್ಟೆಂಟ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ಲೇಟ್ಲೆಟ್ಸ್ ಇಂಪಾರ್ಟೆಂಟ್ ಆಗ್ತಾವ. ಸೊ RBC ಬಗ್ಗೆ ಎಲ್ರಿಗೂ ಗೊತ್ತೈತಿ. ಸೊ ಅದ್ರ ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ. ಸೊ ಸ್ಟಾಪ್ ಮಾಡ್ರಿ. RBC ಏನ್ ಇಂಪಾರ್ಟೆಂಟ್, WBC ಏನ್ ಇಂಪಾರ್ಟೆಂಟ್, ಪ್ಲೇಟ್ಲೆಟ್ಸ್ ಏನ್ ಇಂಪಾರ್ಟೆಂಟ್ ಅಂತ ಕಮೆಂಟ್ ಹಾಕ್ರಿ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ವಿಡಿಯೋ ನೋಡ್ರಿ. ಸರ್ ನಮ್ಗೆ ಸೈನ್ಸ್ ನೆನ್ಪಿಟ್ಕೊಳಕ್ ಬರಂಗಿಲ್ರಿ ಅಂತ ಹೇಳ್ತಿರಲ್ಲ, ನಿಮ್ ಬ್ಲಡ್ ಗ್ರೂಪ್ ಅಲ್ಲಿ ಐತಾ RBC, ಕೆಂಪು ರಕ್ತ ಕಣ ಅಂತಂದ್ ಹೇಳ್ತೀವಿ. ನಿಮ್ ಬ್ಲಡ್ ಅಲ್ಲಿ ಅದ್ ಎಷ್ಟ್ ದಿನ ಇರ್ತೈತಿ,
ಟೋಟಲ್ ಆಗಿ ಏನಪ್ಪಾ ಅಂತಂದ್ರೆ 120 days ವರೆಗೂ ಜೀವಂತವಾಗಿರುತ್ತೆ. ಕ್ಲಿಯರ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮತ್ತೇನು ಅರ್ಬಿಸಿದು. ಸೊ ಅದು ಕೆಂಪಾಗಿ ಕಾಣಕ್ ರೀಸನ್ ಏನ್ರಿ ಸರ್? Fe ಅಂತಂದ್ ಹೇಳ್ತೀವ್ರಿ, ಐರನ್ ಅಂತಂದ್ ಹೇಳ್ತೀವಿ. ಸೊ ಅಲ್ಲಿ ಕಬ್ಬಿಣ ಕಂಡು ಬರೋದ್ರಿಂದ ಅದು ಕೆಂಪಾಗಿರುತ್ತ್ರಿ. ಅದಾದ ನಂತರ ಅದ್ರಲ್ಲಿ ಹಿಮೋಗ್ಲೋಬಿನ್ ಇರುತ್ತ್ರಿ, HB ಅಂತಂದ್ ಹೇಳ್ತೀವಿ, ಹಿಮೋಗ್ಲೋಬಿನ್. ಸೊ ಇಲ್ಲಿ ಏನ್ ಮಾಡತ್ತಪ್ಪ ಅಂತಂದ್ ಹೇಳಿದ್ರೆ ಆಕ್ಸಿಜನ್ ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಏನಂತಂದ್ ಹೇಳಿದ್ರೆ ಸೊ ಒಂದು ಪಾರ್ಟ್ ಇಂದ ಇನ್ನೊಂದು ಪಾರ್ಟ್ ಗೆ ಎಲ್ಲಾ ಕಡೆ ಸರಬರಾಜು ಮಾಡತ್ರಿ. ಇಷ್ಟು ಪಾಯಿಂಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಸೊ WBC ಅಂದ್ರೆ ಏನ್ರಿ? ಬಿಳಿ ರಕ್ತ ಕಣಗಳು. ಇವೇನ್ ಮಾಡ್ತಾವ್ರಿ? ಬೇರೆ ಬೇರೆ ವೈರಸ್ ಗಳಾಗಿರ್ಬೋದು, ಏನೇ ಆಗಿರ್ಬೋದು, ಇವೇನಂತಂದ್ ಹೇಳಿದ್ರೆ ಹೋರಾಟ ನಡೆಸ್ತಾವ್ರಿ. ಹೋರಾಟ ನಡೆಸಿದಾಗ ಈಗ ಒಂದ್ ಗಾಯ ಆಗಿರತ್ತೆ. ಇವಾಗ ಏನಪ್ಪಾ ಅಂತಂದ್ರೆ ನಿಮ್ ಕೈ ಅನ್ಕೊಡ್ರಿ, ಇಲ್ಲಿ ಗಾಯ ಆಗಿರತ್ತ. ಸೊ ಇಲ್ಲೆಲ್ಲ ವೈರಸ್ ಗಳೆಲ್ಲ ಇರ್ತಾವ, ಬಿಳಿ ರಕ್ತ ಕಣಗಳು ಬರ್ತಾವ. ಬಿಳಿ ರಕ್ತ ಕಣಗಳು ಬಂದು ಹೋರಾಡ್ತಾವ. ಅದ್ರಲ್ಲಿ ಏನಂತ ಸತ್ತಿರ್ತಾವಲ್ಲ, ಸೊ ವೇಸ್ಟ್ ಬಿಳಿ ರಕ್ತ ಕಣಗಳು, ಅದೇನಂತಂದ್ರೆ ನಿಮ್ಗೆ ಕ್ಯೂ ಆಗಿ ಕನ್ವರ್ಟ್ ಆಗುತ್ತೆ. ನಾನ್ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಸೊ ಬಿಳಿ ರಕ್ತ ಕಣಗಳನ್ನ ನಾವೇನಂತ ಕರಿತೀವಿ ಅಂತಂದ ಹೇಳಿದ್ರೆ ಸೈನಿಕರು ಅಂತಂದ್ ಕರಿತೀವಿ. ನಮ್ಮ ಬಾಡಿ ಏನಂತಂದ ಹೇಳಿದ್ರೆ, ನಮ್ಮ ಬಾಡಿ ಏನೈತಲ್ಲ, ಸೊ ನಮ್ಮ ಮಾನವನ ದೇಹದ ಸೈನಿಕರು ಅಥವಾ ಸೋಲ್ಜರ್ಸ್ ಅಂತ ಕರಿತೀವಿ. ಆಮೇಲೆ ಪ್ಲೇಟ್ಲೆಟ್ಸ್ ಏನು ತುಂಬಾ ಇಂಪಾರ್ಟೆಂಟ್. ಸೊ ಪ್ಲೇಟ್ಲೆಟ್ಸ್ ಏನಕ್ಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದ ಹೇಳಿದ್ರೆ ರಕ್ತ ಹೆಪ್ಪುಗಟ್ಟುವಿಕೆ. ಇವಾಗ ನೀವ್ ಏನಾದ್ರು ನಿಮ್ ಕೈಗೆ ಏನಾದ್ರು ಪೆಟ್ಟಾಗಿರುತ್ತ, ಬ್ಲಡ್ ಬರ್ತಾ ಇರುತ್ತ, ಸೊ ಅದೇನಂತಂದ ಹೇಳಿದ್ರೆ 30 ಸೆಕೆಂಡ್ 1 ನಿಮಿಷದಲ್ಲಿ ಏನಂತಂದ ಹೇಳಿದ್ರೆ ಸ್ಟಾಪ್ ಆಗ್ಬೇಕು. ಸೊ ಅದಕ್ಕೆ ಕಾರಣ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ಪ್ಲೇಟ್ಲೆಟ್ಸ್ ಏನಪ್ಪಾ ಅಂತಂದ ಹೇಳಿದ್ರೆ ಕಾರಣ ಆಗತ್ತೆ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು ಇದ್ರಲ್ಲಿ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮಿರರ್. ಸೊ ವಿಚ್ ಮಿರರ್ ಈಸ್ ಯೂಸ್ಡ್ ಫಾರ್ ಹೆಡ್ಲೈಟ್ಸ್ ಆಫ್ ದಿ ಕಾರ್. ಈಗ ನೀವ್ ಎಲ್ರು ಕಾರ್ಗಳನ್ನ ಯೂಸ್ ಮಾಡಿರ್ತೀರಿ. ಸೊ ಅದಾದ ನಂತರ ನೆಕ್ಸ್ಟ್ ಬೈಕ್ ಗಳನ್ನ ಯೂಸ್ ಮಾಡ್ತೀರಿ. ಈ ತರ ಹೆಡ್ಲೈಟ್ ಇರುತ್ತೆ. ಇದೇನಂತಂದ ಹೇಳಿದ್ರೆ ಎಲ್ಲಾ ಕಡೆ ಈ ತರ ಸ್ಪ್ರೆಡ್ ಆಗ್ಬೇಕು. ಲೈಟ್ ಏನಂತಂದ ಹೇಳಿದ್ರೆ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬೇಕು. ಅವಾಗ ಎಂತ ಮಿರರ್ಸ್ ಗಳನ್ನ ನೀವು ಯೂಸ್ ಮಾಡ್ತೀರಿ ಅಂತಂದ ಹೇಳಿ ನನಗೆ ಕಮೆಂಟ್ ಹಾಕ್ರಿ ಬೇಗ. ಸೊ ಬ್ಲ್ಯಾಕ್, ಅದಾದ ನಂತರ ಕಾನ್ವೆಕ್ಸ್, ಪ್ಲೇನು, ಆಮೇಲೆ ಕಾನ್ಕೇವ್ ಅಂತಂದ ಹೇಳ್ಬಿಟ್ಟು ಹಾಕ್ರಿ, ನೋಡೋಣ ಯಾವ್ಯಾವ ಬರ್ತಾವ ಆನ್ಸರ್ ನೋಡೋಣ. ಎಸ್. ಸೊ ಇಲ್ಲಿ ನೋಡ್ರಿ, ಸೊ ಯಾವ್ದು ಆನ್ಸರ್ ಯಾವ್ದಾಗಪ್ಪ ಆಗುತ್ತಪ್ಪ ಅಂತಂದ ಹೇಳಿದ್ರೆ ಕಾನ್ಕೇವ್ ಅಂತಂದ ಹೇಳ್ತೀವಿ. ಯಾಕಂತಂದ ಹೇಳ್ತೀವಿ ಕೇಳ್ರಿ. ಸೊ ಇವಾಗ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಹಿಂಗ್ ಬೆಳಕ್ ಬರುತ್ತೆ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಬೆಳಕ್ ಬರ್ತಾ ಇರುತ್ತೆ. ಇಲ್ಲಿ ಏನಂತಂದ ಹೇಳಿದ್ರೆ ಕಾನ್ಕೇವ್ ಮಿರರ್ ಅನ್ನ ಹಿಂಗ್ ಯೂಸ್ ಮಾಡ್ತೀವಿ. ಕಾನ್ಕೇವ್ ಮಿರರ್ ಇದು. ಸೊ ಇಲ್ಲೆಲ್ಲಾದ್ರೂ ಬಂತಂತಂದ ಹೇಳಿದ್ರೆ ಈ ತರ ಬಂತು ಅಂತಂದ ಹೇಳಿದ್ರೆ ಈ ತರ ಸ್ಪ್ರೆಡ್ ಆಗುತ್ತೆ. ಅದಕ್ಕೋಸ್ಕರ ಏನಂತಂದ ಹೇಳಿದ್ರೆ ಕಾನ್ಕೇವ್ ಮಿರರ್ ಅಂತಂದ ಹೇಳ್ತೀವಿ. ನಿಮ್ನ ಅಂತಂದ ಹೇಳ್ತೀವಿ, ನಿಮ್ನ ದರ್ಪಣ, ಕಾನ್ಕೇವ್ ಮಿರರ್ ಅಂತಂದ ಹೇಳ್ತೀವಿ. ಸೊ ಅದೇ ಪ್ಲೇನ್ ಅಂತಂದ ಹೇಳಿದ್ರೆ ನಿಮ್ ಮನೇಲಿ ಯೂಸ್ ಮಾಡ್ತೀರಿ ನೋಡ್ರಿ. ಪ್ಲೇನ್ ಇವಾಗ ನೀವು ಮುಖ ನೋಡ್ಕೊಂತಿರಲ್ಲ, ಅದೇನಂತಂದ ಹೇಳಿದ್ರೆ ಪ್ಲೇನ್, ಅದೇನು ಚೇಂಜಸ್ ಕಾಣಿಸಂಗಿಲ್ಲ, ನೀವು ಇದ್ದಕ್ಕಿದ್ದಂಗೆ ಕಾಣಿಸುತ್ತೆ. ಕಾನ್ವೆಕ್ಸ್ ಅಂತಂದ ಹೇಳಿದ್ರೆ, ಕಾನ್ವೆಕ್ಸ್ ಅಂತಂದ ಹೇಳಿದ್ರೆ ಈ ತರ ಬರುತ್ತೆ, ಪೀನ ಅಂತಂದ ಹೇಳ್ತೀವಿ, ಪೀನ ದರ್ಪಣ ಅಂತಂದ ಹೇಳ್ತೀವಿ. ಸೊ ಈ ತರ ಏನಂತಂದ ಹೇಳಿದ್ರೆ ಲೈಟ್ ಬಂದ್ರು ಕೂಡ ಏನ್ ಮಾಡುತ್ತೆ, ಅದ್ರ ಸ್ಪ್ರೆಡ್ ಮಾಡಂಗಿಲ್ಲ. ಅದೇನ್ ಮಾಡತ್ತೆ ಅಂದ್ರೆ ಒಂದ್ ಕಡೆ ಕೇಂದ್ರೀಕೃತವಾಗಿ ಮಾಡುತ್ತೆ. ಸೊ ಒಂದ್ ಕಡೆ ಏನಂತಂದ ಹೇಳಿದ್ರೆ ಕೇಂದ್ರೀಕೃತವಾಗಿ ಮಾಡುತ್ತೆ. ಸೊ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂತಂದ ಹೇಳಿದ್ರೆ ನೀವು ನೋಡಿರ್ಬೋದು. ಸೊ ನಿಮ್ದು ಆ ಬೈಕ್ ಗಳಲ್ಲೆಲ್ಲ ಏನಂತಂದ ಹೇಳಿದ್ರೆ ಒಂದು ನಾರ್ಮಲ್ ಆಗಿ ಈ ತರ ಸ್ಪ್ರೆಡ್ ಆಗ್ತಿರುತ್ತೆ, ಸ್ವಲ್ಪ ಸ್ಪ್ರೆಡ್ ಆಗ್ತಿರುತ್ತೆ. ಅಲ್ಲೂ ನಿಮ್ನವನ್ನ ಬಳಸಿರ್ತಾರೆ, ಕಾನ್ಕೇವ್ ದರ್ಪಣವನ್ನ ಬಳಸಿರ್ತಾರೆ. ಇನ್ನೊಂದ್ ಏನಂತ ಬಟನ್ ಹೊಡೆದ ತಕ್ಷಣ ಎಲ್ಲಾ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ. ಅಂದ್ರೆ ಅಲ್ಲಿ ಜಾಸ್ತಿ ದೊಡ್ಡದಾಗಿರೋ ಏನಪ್ಪಾ ಅಂತಂದ್ರೆ ಕಾನ್ಕೇವ್ ಲೆನ್ಸ್ ಅನ್ನ ಯೂಸ್ ಮಾಡಿರ್ತಾರೆ. ಈ ತರ ಏನಂತಂದ ಹೇಳಿದ್ರೆ ಥಿಂಗ್ಸ್ ಗಳು ಬರ್ತಾವ ನಮ್ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡುವಂತದ್ದು. ಸೊ ಇದನ್ನ ಏನಂದ್ರೆ ಹೆಡ್ ಲೈಟ್ಸ್ ಗಳಲ್ಲಿ ಯಾವ್ದನ್ನ ಯೂಸ್ ಮಾಡ್ತಾರೆ ಅಂತಂದ ಹೇಳಿದ್ವಿ, ಕಾನ್ಕೇವ್, ನಿಮ್ನ ಅಂತಂದ ಹೇಳ್ತೀವಿ, ಕಾನ್ಕೇವ್. ಸೊ ಅದಾದ ನಂತರ ಇದೇನಂತಂದ ಹೇಳಿದ್ರೆ ಕಾನ್ವೆಕ್ಸ್ ಅಂತಂದ ಹೇಳಿದ್ರೆ ಪೀನ ದರ್ಪಣ, ಪೀನ ದರ್ಪಣ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಲಾರ್ಜೆಸ್ಟ್ ಗ್ಲ್ಯಾಂಡ್. ಗ್ಲ್ಯಾಂಡ್ ಅಂತಂದ ಹೇಳಿದ್ರೆ ಏನಂತ ಹೇಳ್ತೀವಿ, ಗ್ರಂಥಿ ಅಂತಂದ ಹೇಳ್ತೀವಿ. ಸೊ ಗ್ಲ್ಯಾಂಡ್ ಅಂತಂದ ಹೇಳಿದ್ರೆ ಏನಂತ ಹೇಳ್ತೀವಿ, ಗ್ರಂಥಿ ಅಂತಂದ ಹೇಳ್ತೀವಿ. ಲಾರ್ಜೆಸ್ಟ್ ಅಂತಂದ ಹೇಳಿದ್ರೆ ದೊಡ್ಡ. ಸೊ ನಮ್ಮ ಬಾಡಿ ಒಳಗಡೆ, ಹ್ಯೂಮನ್ ಬಾಡಿ ಒಳಗಡೆ ದೊಡ್ಡ ಗ್ರಂಥಿ ಯಾವುದು ಅಂತ ಕ್ವಶನ್ ಕೇಳಿದಾರ. ಸೊ 21ನೇದು ಯಾವ್ದು ಅಂತಂದ ಹೇಳ್ರಿ ನೋಡೋಣ. ಸೊ 3ನೇದು. ಸೊ ಯಾವ್ದಪ್ಪಾ ಅಂತಂದ ಹೇಳಿದ್ರೆ ಲಿವರ್ ಅಂತಂದ ಹೇಳ್ತೀವಿ, ಲಿವರ್. ಸೊ ಏನಪ್ಪಾ ಅಂತಂದ ಹೇಳಿದ್ರೆ ಲಿವರ್, ಲಿವರ್ ಏನಪ್ಪಾ ಅಂತಂದ ಹೇಳಿದ್ರೆ ಅತಿ ದೊಡ್ಡ ಗ್ರಂಥಿ ಅಂತಂದ ಹೇಳ್ತೀವಿ. ಸೇಮ್ ಅದೇ ತರ ನೋಡ್ರಿ ಕಿಡ್ನಿ ಅಂತಂದ ಹೇಳ್ತೀವಿ. ಕಿಡ್ನಿ ಅಲ್ಲ, ಕಿಡ್ನಿ ಮೇಲ್ಗಡೆ ಒಂದ್ ಏನಪ್ಪಾ ಅಂತಂದ ಹೇಳಿದ್ರೆ ಈ ತರ ಕಿಡ್ನಿ ಇರುತ್ತ, ಕಿಡ್ನಿ ಮೇಲ್ಗಡೆ ಒಂದು ಈ ತರ ಗ್ರಂಥಿ ಬರುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಅಡ್ರಿನಲಿನ್ ಅಂತಂದ ಹೇಳ್ತೀವಿ. ತುಂಬಾ ಸಾರಿ ಹೇಳಿದೀನಿ ಅಡ್ರಿನಲಿನ್ ಅಂತ ಬಂತು ಅಂತ ಹೇಳಿದ್ರೆ ಹಂಗಂದ್ರೆ ಏನು ಅಂತಂದ್ರೆ ಕಮೆಂಟ್ ಹಾಕ್ರಿ, ಯಾಕಂದ್ರೆ ನಿಮ್ಗೆ ನೆನ್ಪು ಬಿಡುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ಮುಖ ಇರುತ್ತ. ಸೊ ಈ ತರ ಏನಂತಂದ ಹೇಳಿದ್ರೆ ಮುಖ ಅನ್ಕೊಳ್ರಿ. ಈ ಪ್ರದೇಶದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಗ್ರಂಥಿ ಬರುತ್ತೆ. ಅದನ್ನ ನಾವ್ ಏನಂತ ಕರಿತೀವಿ, ಥೈರಾಯ್ಡ್ ಗ್ರಂಥಿ ಅಂತ ಕರಿತೀವಿ, ಥೈರಾಯ್ಡ್ ಗ್ರಂಥಿ. ಅದೊಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತಾ, ಆ ಹಾರ್ಮೋನ್ ಯಾವ್ದಂತ ನನಗೆ ಹೇಳಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮೆದುಳದಲ್ಲಿ ಒಂದ್ ಏನಪ್ಪಾ ಅಂತಂದ ಹೇಳಿದ್ರೆ ಗ್ರಂಥಿ ಬರುತ್ತೆ. ಅದನ್ನ ನಾವೇನಂತ ಕರಿತೀವಿ, ಪಿಟ್ಯೂಟರಿ ಗ್ರಂಥಿ ಅಂತಂದ ಹೇಳ್ತೀವಿ, ಪಿಟ್ಯೂಟರಿ. ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಮಾಸ್ಟರ್ ಗ್ಲ್ಯಾಂಡ್ ಅಂತಾನು ಕರಿತೀವಿ. ಸೊ ಇದು ಯಾವ್ದಕ್ಕೆ ಇಂಪಾರ್ಟೆಂಟ್ ಇರುತ್ತೆ, ಬೆಳವಣಿಗೆ ಹಾರ್ಮೋನ್ ಅಂತ ಕರಿತೀವಿ. ಅದೆಲ್ಲರೂ ಪ್ರಾಪರ್ ಆಗಿ ಇದು ಸಾರಿ ಪ್ರಾಪರ್ ಆಗಿ ಏನಂತಂದ ಹೇಳಿದ್ರೆ
ಎಲ್ಲಾನು ಕಂಟ್ರೋಲ್, ಎಲ್ಲಾ ಗ್ರಂಥಿಗಳನ್ನ ಕಂಟ್ರೋಲ್ ಮಾಡ್ಬಿಟ್ಟು ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡ್ತಂದ್ರೆ ಬೆಳವಣಿಗೆ ಪ್ರಾಪರ್ ಆಗಿರುತ್ತೆ. ಇಲ್ಲ ಅಂತಂತ ಹೇಳಿದ್ರೆ ಅಬ್ನಾರ್ಮಲ್ ಅಂದ್ರೆ ಅವ್ರ ಏನಂತಂತ ಹೇಳಿದ್ರೆ ಅಂಗವಿಕಲರಾಗ್ಬಿಡ್ತಾರೆ. ಪಿಟ್ಯೂಟರಿ ಗ್ರಂಥಿ ತುಂಬಾ ಇಂಪಾರ್ಟೆಂಟ್. ಕ್ಲಿಯರ್ ಎಲ್ರಿಗೂ? ಸೊ ಏನಂತಂದ ಹೇಳಿದ್ರೆ ನೋಟ್ಸ್ ಗಳನ್ನ ಮಾಡ್ಕೊಂಡ್ಬಿಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ದ ಕಂಪೌಂಡ್ಸ್ ಆಫ್ ಕಾರ್ಬನ್. ಸೊ ಕಂಪೌಂಡ್ಸ್ ಅಂತಂದ ಹೇಳಿದ್ರೆ ಬಿಡ್ರೆ ನಾನು ಆಮೇಲೆ ಡಿಸ್ಕಷನ್ ಮಾಡ್ತೀನಿ. ಕಾರ್ಬನ್, ಕಾರ್ಬನ್ ಅಂತಂದ ಹೇಳಿದ್ರೆ ಸಿ ಅಂತಂದ ಹೇಳ್ತೀವಿ. ಹೈಡ್ರೋಜನ್ ಅಂತಂದ ಹೇಳಿದ್ರೆ ಎಚ್ ಅಂತಂದ ಹೇಳ್ತೀವಿ. ಕಾರ್ಬನ್ ಮತ್ತು ಹೈಡ್ರೋಜನ್ ಗಳನ್ನ ಸೇರಿರುವಂತಹ ಕಂಪೌಂಡ್ಸ್ ಗಳ ಅಥವಾ ವಸ್ತುಗಳಂತ ಅನ್ಕೊಡ್ರಿ, ಅವುಗಳನ್ನ ಏನಂತ ಕರೀತಾರ? ಸೊ ಕಾರ್ಬನ್ ಮತ್ತು ಹೈಡ್ರೋಜನ್ ಅನ್ನ ಹೊಂದಿರುವಂತಹ ವಸ್ತುಗಳನ್ನ ನಾವು ಏನಂತ ಕರಿತೀವಿ ಅಂತ ಕ್ವಶನ್ ಕೇಳಿದ್ರ ನೋಡ್ರಿ, ಹೈಡ್ರೋಕಾರ್ಬನ್ಸ್, ಆರ್ಗ್ಯಾನಿಕ್ ಕಂಪೌಂಡ್ಸ್, ಸುಗರ್, ಆಮೇಲೆ ಕಾರ್ಬೋಹೈಡ್ರೇಟ್ಸ್. ಸೊ ಇದರಲ್ಲಿ ಯಾವ್ದು ನಿಮ್ದು ಆನ್ಸರ್ ಅಂತಂದ ಹೇಳಿ ಹಾಕ್ರಿ ನೋಡೋಣ. ಸೊ ಏನಂತಂದ ಹೇಳ್ತೀವಿ, ಓನ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಅನ್ನ ಹೊಂದಿರುವಂತಹ ಕಂಪೌಂಡ್ಸ್ ಗಳನ್ನ ನಾವ್ ಏನಂತ ಕರಿತೀವಿ? ಒಂದು ಅಥವಾ ಎರಡು ಮೂಲ ವಸ್ತುಗಳು ಸೇರಿದು ಅಂತಂದ ಹೇಳಿದ್ರೆ ಕಂಪೌಂಡ್ಸ್ ಅಂತಂದ ಹೇಳ್ತೀವಿ. ಕಂಪೌಂಡ್ಸ್, ಸಂಯುಕ್ತ ವಸ್ತು ಅಂತಂದ ಹೇಳ್ತಿರಲ್ಲ, ಸಂಯುಕ್ತ ವಸ್ತು ಕನ್ನಡದಲ್ಲಿ ಆತರ ಏನಂತ ಹೇಳ್ತೀವಿ ನೋಡ್ರಿ. ಆನ್ಸರ್ ಏನ್ ಬಂತು? ಹೈಡ್ರೋಕಾರ್ಬನ್ಸ್. ಹೈಡ್ರೋಕಾರ್ಬನ್ಸ್. ಎಚ್ ಅಂದ್ರೆ ಹೈಡ್ರೋಜನ್, ಕಾರ್ಬನ್ ಅಂದ್ರೆ ಕಾರ್ಬನ್, ಹೈಡ್ರೋಕಾರ್ಬನ್ಸ್. ನಮ್ಗೆ ಅಲ್ಲೇನಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಐತೆ ಹೈಡ್ರೋಕಾರ್ಬನ್ಸ್ ಅಂತಂದ ಹೇಳ್ತೀವಿ. ಏನಂತಂದ ಹೇಳ್ತೀವಿ? ಹೈಡ್ರೋಕಾರ್ಬನ್ಸ್. ಇದಕ್ಕೆ ಉದಾಹರಣೆ ಹೇಳ್ರಿ ನೋಡೋಣ. CH4. CH4 ಅನ್ನೋದು ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಹೈಡ್ರೋಕಾರ್ಬನ್. ಸಿ ಮತ್ತು ಎಚ್ ಮಾತ್ರ ಐತೆ. ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ? ಮೀಥೇನ್ ಅಂತ ಕರಿತೀವಿ. ಮೀಥೇನ್ ಅಂತ ಕರಿತೀವಿ. ಇದೆಲ್ಲಿ ಬಿಡುಗಡೆ ಆಗತ್ತ? ನೀವು ತಿಪ್ಪೆ ಒಳಗಡೆ ಬಿಡುಗಡೆ ಆಗತ್ತ, ಆಮೇಲೆ ಜೌಗು ಪ್ರದೇಶಗಳಲ್ಲಿ ಒಳಗಡೆ ಬಿಡುಗಡೆ ಆಗತ್ತ ಅಂತ ಹೇಳಿದ್ನಲ್ಲ. ಸೊ ಈ ತರ. ಅದಾದ ನಂತರ ಬ್ಯೂಟೇನ್ ಅಂತಂದ ಹೇಳಿ ಬರುತ್ತೆ. ಬ್ಯೂಟೇನ್, ಬ್ಯೂಟೇನ್ ಅಂತಂದ ಹೇಳಿ ಬರುತ್ತ, ಪ್ರೊಪೇನ್ ಅಂತಂದ ಹೇಳಿ ಬರುತ್ತ. ಸೊ ಇವುಗಳಿಗೆ ಫಾರ್ಮುಲಾ ಏನ್ ಬರುತ್ತೆ ನೋಡ್ರಿ, ಓನ್ಲಿ ಸಿ ಮತ್ತು ಎಚ್ ಅಷ್ಟೇ ಇರ್ತಾವ. ಬಟ್ ಅದ್ರ ಫಾರ್ಮುಲಾ ಏನಂತ ನನಗೆ ಹೇಳ್ರಿ. ಬ್ಯೂಟೇನ್ ಮತ್ತು ಪ್ರೊಫೇನ್ ಇವುಗಳನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಸಿಲಿಂಡರ್ ಒಳಗಡೆ ತುಂಬ್ತಾರೆ, LPG ಒಳಗಡೆ. ಕ್ಲಿಯರ್ ಎಲ್ರಿಗೂ? ಸುಗರ್ ಅಂತಂದ ಹೇಳಿದ್ರೆ ಅದನ್ನ ನಾವು ಗ್ಲೂಕೋಸ್ ಅಂತ ಕರಿತೀವಿ. C6H12O6. C6H12O6 ಅಂತಂದ ಹೇಳ್ತೀವಿ. ಅದೊಂದೇನಪ್ಪ? ಕಾರ್ಬೋಹೈಡ್ರೇಟ್ಸ್. ಸೊ ಅವುಗಳೆಲ್ಲ ನಾವು ಡಿಸ್ಕಷನ್ ನೆಕ್ಸ್ಟ್ ಮಾಡೋಣ. ನಮ್ಗೆ ಏನ್ ಇಂಪಾರ್ಟೆಂಟ್ ಅವುಗಳನ್ನ ಮಾತ್ರ ಮಾಡೋಣ. C6H12O6 ಅನ್ನು ನಾವ್ ಏನಂತ ಕರಿತೀವಿ? ಗ್ಲೂಕೋಸ್ ಅಂತ ಕರಿತೀವಿ. ಗ್ಲೂಕೋಸ್. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೋಡಿಯಂ ಸಿಂಬೋಲ್ ಏನು ಅಂತ ಕೇಳಿದ್ರ. ಎಲ್ರಿಗೂ ಗೊತ್ತೈತಿ ಸೋಡಿಯಂ ಕ್ಲೋರೈಡ್ ಅಂತಂದ ಹೇಳ್ಬಿಟ್ಟು. ಬಟ್ ಅದ್ರ ಇಲ್ಲಿ ಏನ್ ಕೇಳಿದ್ರ ಓನ್ಲಿ ಸೋಡಿಯಂ ಏನಪ್ಪಾ ಅಂತಂದ ಹೇಳಿದ್ರ ಸಿಂಬೋಲ್ ಏನು ಅಂತ ಕೇಳಿದ್ರ ಸೋಡಿಯಂ ಸಿಂಬೋಲ್ ಏನಾಗತ್ತ? Na ಅಂತಂದ ಹೇಳ್ತೀವಿ. ಸೊ Na ಅಂತಂದ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್. ಸೋಡಿಯಂ ಏನಂತಂದ ಹೇಳಿದ್ರೆ Na ಅಂತಂದ ಹೇಳ್ತೀವಿ. ನಮ್ ಡೇ ಟು ಡೇ ಲೈಫ್ ಅಲ್ಲಿ ಏನಂತಂದ ಹೇಳಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ವಸ್ತುಗಳು ಬರ್ತಾವ, ಅವುಗಳ ಮೂಲ ವಸ್ತುಗಳು ಬರ್ತಾವ. ನಾನು ಇವಾಗ ನಿಮ್ಗೆ ಹೇಳ್ತೀನಿ. ಸೊ ಅವುಗಳನ್ನ ಏನಂತಂದ ಹೇಳಿ ನಿಮ್ಗೆ ಯಾರಿಗ್ ಗೊತ್ತೈತಿ? ನಾನು ಕೇಳಿದ ತಕ್ಷಣ ಪಾಸ್ ಮಾಡ್ರಿ, ಆನ್ಸರ್ ಹಾಕ್ರಿ. ಇಲ್ಲ ಅಂತಂದ ಹೇಳಿದ್ರೆ ಸೊ ಕೇಳ್ಕೊಂತ ಹೋಗ್ರಿ. ಫಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಹೈಡ್ರೋಜನ್ ಅಂತಂದ ಹೇಳ್ತೀವಿ. ಹೈಡ್ರೋಜನ್. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಹೀಲಿಯಂ ಅಂತಂದ ಹೇಳ್ತೀವಿ. ಹೀಲಿಯಂ. ಅದಾದ ನಂತರ ನೆಕ್ಸ್ಟ್ ನೈಟ್ರೋಜನ್. ನೈಟ್ರೋಜನ್ ಅಂತಂದ ಹೇಳಿದ್ರೆ ಸಾರಜನಕ. ನೈಟ್ರೋಜನ್ ಅಂತಂದ ಹೇಳಿದ್ರೆ ಸಾರಜನಕ. ಎರಡು ಬರ್ಕೊಳ್ಳಿ, ಇಂಗ್ಲಿಷ್ ನಾಗ ಬರ್ಕೊಡ್ರಿ, ಇದ್ರೊಳಗೆ ಬರ್ಕೊಳ್ಳಿ. ನಾನು ಇಂಗ್ಲಿಷ್ ನಾಗ ಬರೀತೇನೆ. ನೈಟ್ರೋಜನ್ ಅಂತಂದ ಹೇಳಿದ್ರೆ ಸಾರಜನಕ, ಎನ್ ಅಂತಂದ ಹೇಳ್ತೀವಿ. ಕಾರ್ಬನ್ ಅಂತಂದ ಹೇಳಿದ್ರೆ ಇಂಗಾಲ ಅಂತಂದ ಹೇಳ್ತೀವಿ. ನಾನು ಆಗ್ಲೇ ಹೇಳಿದ್ನಲ್ಲ, ಸಿ ಅಂತಂದ ಹೇಳ್ತೀವಿ, ಇಂಗಾಲ. ಅದಾದ ನಂತರ ಮತ್ತೇನ್ ನಾವು ಬಳಸ್ತೀವಿ ಸರ್? ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ನಾವು ಒಳಗಡೆ ತಗೋತೀವಿ. ಸರ್ ಆಕ್ಸಿಜನ್ ಅನ್ನ ಹೊರಗಡೆ ಬಿಡ್ತೀವಿ. ಸೊ ಆಕ್ಸಿಜನ್ ಅನ್ನ ಏನಂತಂದ ಹೇಳಿದ್ರೆ ಹೊರಗಡೆ ಬಿಡ್ತೀವಿ. ಓಕೆ ಸರ್, ನಮ್ಮಪ್ಪ ಏನಂತಂದ ಹೇಳಿದ್ರೆ ವೈರ್ ಗಳನ್ನ ಯೂಸ್ ಮಾಡ್ತಾನ, ಕಾಪರ್ ವೈರ್ ಗಳನ್ನ ಯೂಸ್ ಮಾಡ್ತಾನ, ಕಾಪರ್ ಅಂತಂದ ಹೇಳ್ತೀವಿ, Cu. ಸೊ ಅದಾದ ನಂತರ ಸರ್ ಏನಪ್ಪಾ ಅಂತಂದ ಹೇಳಿದ್ರೆ ಸರ್ ನಾವು ಅಲ್ಯೂಮಿನಿಯಂ ತಂತಿಗಳನ್ನ ಯೂಸ್ ಮಾಡ್ತೀವಿ.